Dear students, welcome back to Shumurthi's Academy YouTube channel. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಿಪ್ರೇಟರಿ ಎಕ್ಸಾಮ್ದು ಟೈಮ್ ಟೇಬಲ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಮುಂದೆ ನಿಮಗೆ ಟೈಮು ತುಂಬ ಅಂದರೆ ತುಂಬಾ ಕಮ್ಮಿ ಇರುತ್ತೆ. ಇವಾಗ ನೀವಿನ್ನು ಸೆಕೆಂಡ್ ಟೆಸ್ಟ್ನ ಬರಿತಾ ಇದ್ದೀರಾ. ಸೆಕೆಂಡ್ ಟೆಸ್ಟ್ ಆಯಿತು ಅಂತಂದರೆ ಒನ್ಸ್ ಪ್ರಿಪ್ರೇಟ್ರಿ ಬರುತ್ತೆ. ಪ್ರಿಪ್ರೇಟ್ರಿ ಆಯಿತು ಅಂತಂದರೆ ಫೈನಲ್ ಎಕ್ಸಾಮಲ್ಲಿ 3 ಎಕ್ಸಾಮ್ಸ್ ಕೂಡ ಬರ್ತಾ ಇರುತ್ತೆ, ಬ್ಯಾಕ್ ಟು ಬ್ಯಾಕು ಲ್ಯಾಬ್ ಎಕ್ಸಾಮ್ಸ್ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಟೈಮ್ನ ವೇಸ್ಟ್ ಮಾಡಬೇಡಿ. ಸೊ ಅದಕ್ಕೆ ನಾನು ನಿಮಗೆ ಟೈಮ್ ಟೇಬಲ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲ ಕೂಡ ನಿಮ್ಮ ಒಂದು ಸಬ್ಜೆಕ್ಟು ಯಾವ್ಯಾವ ಡೇಟಲ್ಲಿ ಬರುತ್ತೋ ಅದನ್ನು ನೀಟಾಗಿ ನೋಟ್ ಡೌನ್ ಮಾಡಿಕೊಂಡು ಮತ್ತು ಇವಾಗಲಿಂದನೇ ಪ್ರಿಪ್ರೇಷನ್ನ ಶುರು ಮಾಡ್ಕೊಳ್ಳಿ. ಸೊ ಯಾವ ರೀತಿಯಾಗಿ ನಿಮ್ಮ ಪ್ರಿಪ್ರೇಷನ್ ಇರಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ರೀತಿಯಾಗಿ ನೀವು ಫಾಲೋ ಮಾಡ್ತಾ ಹೋಗಿ, ಓಕೆನಾ. ಇದು ಬ್ಯಾಂಗ್ಳೂರು ನಾರ್ತ್ ಅವ್ರದ್ದಾಗಿರುತ್ತೆ. ನಾನು ಎಲ್ಲ ಡಿಸ್ಟ್ರಿಕ್ ಅವ್ರದ್ದು ಕೂಡ ಪ್ರಿಪ್ರೇಟ್ರಿದು ಟೈಮ್ ಟೇಬಲ್ನ ಅಪ್ಲೋಡ್ ಮಾಡ್ತೀನಿ. ಆ ಎಲ್ಲ ವೀಡಿಯೋಸು ನಿಮಗೆ ಸಿಗಬೇಕು ಅಂತಂದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ, ಓಕೆನಾ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಾನು ಅಪ್ಲೋಡ್ ಮಾಡೋ ವೀಡಿಯೋಸು ನಿಮಗೆ ಸಿಗೋದಿಲ್ಲ, ಓಕೆನಾ. ಆಗ ನಿಮಗೆ ಸ್ವಲ್ಪ ಗೊಂದಲ ಆಗ್ಬೋದು. ಇಲ್ಲಿ ನೀವು ನೋಡ್ಬೋದು ಸೆಕೆಂಡ್ PUC ಪ್ರಿಪ್ರೇಟ್ರಿ ಎಕ್ಸಾಮಿನೇಷನ್ ಜಾನ್ವರಿ 2025 ಅಂತ. ಸೊ ನಿಮಗೆ ಪ್ರಿಪ್ರೇಟ್ರಿ ಎಕ್ಸಾಮು ಜನವರಿ ತಿಂಗಳಲ್ಲಿ 17ನೇ ತಾರೀಕಿಂದ ಶುರು ಆಗ್ತಾ ಇದೆ. ಸೊ ಮಾರ್ನಿಂಗ್ ಸೆಷನ್ ಇರುತ್ತೆ, 10 ಗಂಟೆಯಿಂದ 1 ಗಂಟೆ ತನಕ ಇರುತ್ತೆ ಎಕ್ಸಾಮು. ಸೊ ಮೊದಲನೇ ಎಕ್ಸಾಮ್ ಬಂದು ನಿಮಗೆ ಕನ್ನಡ ಇರುತ್ತೆ. ನೆಕ್ಸ್ಟು ಅದಾದಮೇಲೆ ನೋಡಿ ಗ್ಯಾಪೇ ಇಲ್ಲ ನಿಮಗೆ. ಕನ್ನಡ ಆದ ತಕ್ಷಣವೇ ನಿಮಗೆ 18th ಸಾಟರ್ಡೆ ಅಕೌಂಟೆನ್ಸಿ ಇರುತ್ತೆ, ಮ್ಯಾಥಮೆಟಿಕ್ಸ್ ಇರುತ್ತೆ, ಹಾಗೆ ಎಜುಕೇಷನ್ ಇರುತ್ತೆ. ನೋಡಿ ಗ್ಯಾಪ್ ಇರೋದಿಲ್ಲ. ನೋಡಿಕೊಂಡು ನೀವು ಎಕ್ಸಾಮ್ಸ್ಗೆ ರೆಡಿ ಆಗಬೇಕು. ಹಾಗೆ ನೆಕ್ಸ್ಟು 19th ಸಂಡೇ ಇರುತ್ತೆ, ಯಾವುದೇ ಎಕ್ಸಾಮ್ ಇರೋದಿಲ್ಲ. ಇಲ್ಲಿ 20ನೇ ತಾರೀಕು ನಿಮಗೆ ಸೋಮವಾರ ಎಕನಾಮಿಕ್ಸ್ ಮತ್ತು ಕೆಮಿಸ್ಟ್ರಿ ಇರುತ್ತೆ, 1 ಡೇ ನಿಮಗೆ ಸಿಗ್ತಾ ಇದೆ. ನೆಕ್ಸ್ಟ್ ಅದಾದ ನಂತರ 21ನೇ ತಾರೀಕು ನೋಡಿ ಅಗೇನ್ ನಿಮಗೆ ಟೈಮೇ ಇಲ್ಲ. 20 ಆಯಿತು ಅಂದ ತಕ್ಷಣ 21ಕ್ಕೆ ಮತ್ತು ಇನ್ನೊಂದು ಎಕ್ಸಾಮ್ ಇದೆ, ಹಿಸ್ಟ್ರಿ, ಸ್ಟ್ಯಾಟಿಸ್ಟಿಕ್ಸು, ಬಯಾಲಜಿ ಮತ್ತು ಎಲೆಕ್ಟ್ರಾನಿಕ್ಸು. ಅದಾದಮೇಲೆ 22ಕ್ಕೆ ಇಂಗ್ಲೀಷ್ ಇದೆ, 23ಕ್ಕೆ ಸೋಷಿಯಾಲಜಿ ಮತ್ತು ಕಂಪ್ಯೂಟರ್ ಸೈನ್ಸ್ ಇದೆ. ಹಾಗೆ 24ಕ್ಕೆ ಇಲ್ಲಿ ಯಾರು IT ತೊಗೊಂಡಿರ್ತಾರೆ, ನೆಕ್ಸ್ಟ್ ಹಿಂದಿ ತೊಗೊಂಡಿರ್ತಾರೆ, ಸಾಂಸ್ಕ್ರಿಟ್ ತೊಗೊಂಡಿರ್ತಾರೆ, ಅವ್ರಿಗೆ 24ನೇ ತಾರೀಕು ಇರುತ್ತೆ. ಹಾಗೆ 25ನೇ ತಾರೀಕು ಪೊಲಿಟಿಕಲ್ ಸೈನ್ಸ್, ಹೋಮ್ ಸೈನ್ಸ್, ಹಾಗೆ ಬೇಸಿಕ್ ಮ್ಯಾಥ್ಸ್ ಇರುತ್ತೆ. 26ನೇ ತಾರೀಕು ರಜಾ ಇರುತ್ತೆ. 27ಕ್ಕೆ ನಿಮಗೆ ಬಿಸ್ನೆಸ್ ಸ್ಟಡೀಸ್ ಮತ್ತು ಲಾಜಿಕ್, ಫಿಸಿಕ್ಸ್ ಇರುತ್ತೆ. 28ಕ್ಕೆ ನಿಮಗೆ ಆಪ್ಷನಲ್ ಕನ್ನಡ ಮತ್ತು ಜಿಯೋಗ್ರಫಿ ಇರುತ್ತೆ. ಇಲ್ಲಿ ನೋಡಿ ನಿಮಗೆ ಟೈಮೇ ಸಿಗ್ತಾ ಇಲ್ಲ, ಬ್ಯಾಕ್ ಟು ಬ್ಯಾಕ್ ನಿಮಗೆ ಎಕ್ಸಾಮ್ಸ್ ಇದೆ. ಸೊ ಅದಕ್ಕೆ ನೀವು ನಿಮ್ಮ ಸೆಕೆಂಡ್ ಟೆಸ್ಟು ಮುಗಿದ ತಕ್ಷಣವೇ ಪ್ರಿಪ್ರೇಟ್ರಿ ಎಕ್ಸಾಮ್ಗೆ ನಿಮ್ಮ ಪ್ರಿಪ್ರೇಷನ್ನ ನೀವು ಶುರು ಮಾಡ್ಕೋಬೇಕಾಗತ್ತೆ, ಓಕೆನಾ. ನೆಕ್ಸ್ಟ್ ಇಲ್ಲಿ ಸೌತ್ ಅವ್ರದ್ದು ನೋಡೋಣ. ಸೇಮ್ ಇಲ್ಲಿ ಬ್ಯಾಂಗ್ಳೂರು ನಾರ್ತ್ ಮತ್ತು ಸೌತ್ಗೆ ಒಂದೊಂದು ದಿನ ಮುಂಚೆ ಶುರುವಾಗುತ್ತೆ. ಅಲ್ಲಿ 17th ಎಕ್ಸಾಮ್ ಶುರುವಾದರೆ ಇವ್ರಿಗೆ 16th ಎಕ್ಸಾಮ್ ಶುರುವಾಗ್ತಾ ಇದೆ. 16th ಕನ್ನಡ ಇರುತ್ತೆ, ಹಾಗೆ 17th ಅಕೌಂಟೆನ್ಸಿ, ಫಿಸಿಕ್ಸ್, ಹಾಗೆ ಎಜುಕೇಷನ್ ಇರುತ್ತೆ. 18th ಯಾವುದೇ ಎಕ್ಸಾಮ್ ಇಲ್ಲ, 19th ಕೂಡ ಯಾವುದೇ ಎಕ್ಸಾಮ್ ಇಲ್ಲ. ನಿಮಗೆ ಬಿಸ್ನೆಸ್ ಸ್ಟಡೀಸ್ ಮತ್ತು ಮ್ಯಾಥ್ಸ್ ಅವ್ರಿಗೆ 2 ದಿನ ನಿಮಗೆ ಗ್ಯಾಪ್ ಸಿಕ್ತು, ಓಕೆನಾ. ನೆಕ್ಸ್ಟ್ ಅದಾದಮೇಲೆ 21st ಆಪ್ಷನಲ್ ಕನ್ನಡ, ಜಿಯೋಗ್ರಫಿ, ಸ್ಟ್ಯಾಟಿಸ್ಟಿಕ್ಸ್ ಇದೆ. 22ಕ್ಕೆ ಅರ್ಥಶಾಸ್ತ್ರ ಇದೆ, ಕೆಮಿಸ್ಟ್ರಿ ಇದೆ. 23ಕ್ಕೆ ಇಂಗ್ಲೀಷ್ ಇದೆ. 24ಕ್ಕೆ ಸೋಷಿಯಾಲಜಿ, ಬಯಾಲಜಿ, ಎಲೆಕ್ಟ್ರಾನಿಕ್ಸ್ ಇದೆ. 25ಕ್ಕೆ ಹಿಸ್ಟ್ರಿ ಮತ್ತು ಕಂಪ್ಯೂಟರ್ ಸೈನ್ಸ್ ಇದೆ. 26ಕ್ಕೆ ಎಕ್ಸಾಮ್ ಇಲ್ಲ. 27ಕ್ಕೆ ಪೊಲಿಟಿಕಲ್ ಸೈನ್ಸು ಮತ್ತು ಬೇಸಿಕ್ ಮ್ಯಾಥ್ಸ್ ಇರುತ್ತೆ. ಇನ್ನು 28ಕ್ಕೆ ಏನು ಲ್ಯಾಂಗ್ವೇಜಸ್ ಇರುತ್ತೆ, ಹಿಂದಿ, ಸಾಂಸ್ಕ್ರಿಟ್ ಅವ್ರದ್ದು ಇರುತ್ತೆ, ಓಕೆನಾ. ನೀವು ಇಲ್ಲಿ ನೋಡ್ಬೋದು ನಿಮಗೆ ಪ್ರಿಪ್ರೇಟ್ರಿ ಎಕ್ಸಾಮ್ಗೆ ಅವರು ಯಾವುದೇ ರೀತಿಯಾದಂಥ ನಿಮಗೆ ಗ್ಯಾಪ್ನ ಕೊಡ್ತಾ ಇಲ್ಲ. ಹಾಗಾಗಿ ಸೆಕೆಂಡ್ ಟೆಸ್ಟು ಮುಗೀತು ಅಂತ ಹೇಳ್ಬಿಟ್ಟು ರೆಸ್ಟ್ನ ತಗೋಬೇಡಿ, ಇವಾಗಲಿಂದನೇ ಓದೋದಕ್ಕೆ ಶುರು ಮಾಡಿ, ಓಕೆನಾ. ನಿಮಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಪ್ರಿಪ್ರೇಟ್ರಿಗೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅನ್ನೋದಿದ್ರೆ. ಐ ಹೋಪ್ ಈ ವಿಡಿಯೋ ನಿಮಗೆ
ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೋತೀನಿ. ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಹಾಗೆ ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.